ಎಸ್ ಟಿ ಸೋಮಶೇಖರ್ ಮಾತ್ರ ಅಲ್ಲ, ಎಸ್ ಟಿ ಸೋಮಶೇಖರ್ ಬಳಿಕ ಸೆಡ್ಡು ಹೊಡೆದಿದ್ದಾರೆ ಶಿವರಾಮ್ ಹೆಬ್ಬಾರ್ ಕೂಡ. ರಾಜ್ಯಸಭಾ ಚುನಾವಣಾ ಮತದಾನಕ್ಕೆ ಶಿವರಾಮ್ ಹೆಬ್ಬಾರ್ ಕೂಡ ಗೈರು ಆಗಿದ್ದಾರೆ. ಮತ ಹಾಕದೆ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ ಶಿವರಾಮ್ ಹೆಬ್ಬಾರ್ ಅವರು. ಫೋನ್ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಶಿವರಾಮ್ ಹೆಬ್ಬಾರ್ ಅವರು. ಎಸ್ ಹೆಬ್ಬಾರ್ ಹಾಗೆ ಬಿಜೆಪಿ ಬಿಡೋದು ಫಿಕ್ಸ್ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಇರುವಂತದ್ದು. ಹಾಗಾದ್ರೆ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಕೂಡ ಪಕ್ಷವನ್ನ ಬಿಡ್ತಾರಾ? ಈಗಾಗಲೇ ಎಸ್ ಮನೆ ಬಳಿ ಬಿಜೆಪಿಯ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇರುವಂತದ್ದು. ಇವತ್ತು ಅಡ್ಡ ಮತದಾನ ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಎನ್ನುವಂತ ನಿಟ್ಟಿನಲ್ಲಿ ಸೋಮಶೇಖರ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ರೆ, ಸೋಮಶೇಖರ್ ಬಳಿಕ ಮತ್ತೆ ಸೆಡ್ಡು ಹೊಡೆದು ನಿಂತವರು ಇನ್ನೊಬ್ಬ ನಾಯಕ ಅಂತ ಹೇಳಿದ್ರೆ ಬಿಜೆಪಿಯ ಶಿವರಾಮ್ ಹೆಬ್ಬಾರ್ ಅವರು. ರಾಜ್ಯಸಭಾ ಚುನಾವಣೆ ಮತದಾನಕ್ಕೆ ಹೆಬ್ಬಾರ್ ಅವರು ಗೈರು ಹಾಜರಾಗಿದ್ದಾರೆ. ಮತ ಹಾಕದೆ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಶಿವರಾಮ್ ಹೆಬ್ಬಾರ್ ಅವರನ್ನ ಸಂಪರ್ಕ ಮಾಡೋಕ್ಕೂ ಫೋನ್ ಸಂಪರ್ಕ ಕೂಡ ಅವರು ಸಿಗ್ತಾ ಇಲ್ಲ. ಎಲ್ಲಿದ್ದಾರೆ ಏನು ಎತ್ತೋದು ಏನು ಕೂಡ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಎಸ್ ಹೆಬ್ಬಾರ್ ಬಿಜೆಪಿ ಹಾಗಾದ್ರೆ ಬಿಡ್ತಾರೆ ಇವರಿಬ್ರು ಕೂಡ ಎನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂತದ್ದು. ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಮತದಾನ ಮಾಡುವ ಮೂಲಕ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತೇಳಿ ಆರ್ ಅಶೋಕ್ ಹೇಳಿದ್ದಾರೆ. ಯಾವಾಗ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ರು, ಬಿಜೆಪಿ ಕೆರಳಿ ಕೆಂಡವಾಗಿತ್ತು, ಬಿಜೆಪಿ ಎಕ್ಸ್ಪೆಕ್ಟ್ ಮಾಡಿತ್ತು. ಆದರೆ ಪಕ್ಷನಿಷ್ಠರಾಗಿರ್ತಾರೆ, ಯಾವುದೇ ಅಸಮಾಧಾನ ಮತ್ತೊಂದು ಮಣ್ಣು ಏನೇ ಇದ್ರೂ ಕೂಡ ಆಗಿರ್ತಾರೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ ಆಗಿತ್ತು. ಆದರೆ ಇವತ್ತು ಎಸ್ ಟಿ ಸೋಮಶೇಖರ್ ಅವರ ಬಂಡವಾಳ ಬಯಲಾಗಿದೆ. ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಮತದಾನ ಮಾಡೋ ಮೂಲಕ ಅಡ್ಡ ಮತದಾನ ಮಾಡೋ ಮೂಲಕ ಸೂಸೈಡ್ ಮಾಡಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಅಂತೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ಮುಂದುವರೆದು ಆರ್ ಅಶೋಕ್ ನೋಡೋಣ ಬನ್ನಿ. ನಮ್ಮ ಮತದಾನ ಕೇಂದ್ರದಲ್ಲಿ ನಮ್ಮ ಬಿ ಜೆ ಪಿಯ ಶಾಸಕರಿಗೆ ಸುಮಾರು 47 ಓಟನ್ನು ಹಾಕುವಂಥದ್ದಕ್ಕೆ ನಾವು ವಿಪ್ಪನ್ನು ಕೊಟ್ಟಿದ್ರಿ. 47 ಜನನು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದೇ ರೀತಿ ಎಸ್ ಟಿ ಸೋಮಶೇಖರ್ ಮತ್ತು ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರಿಗೂ ಸಹ ನಿನ್ನೆ ವಿಪ್ಪನ್ನು ಜಾರಿಗೆ ಮಾಡಿದ್ದೀರಿ. ಅವರ ಪಿ ಎ ಮೊಬೈಲ್ಗೂ ನಾವು SMS ಮಾಡಿದ್ದೀರಿ. ಅವರ ಮನೆ ಹತ್ರನೂ ಕೂಡ ಎಸ್ ಟಿ ಸೋಮಶೇಖರ್ ಮನೆ ಹತ್ರನೂ ಕೂಡ ನಮ್ಮ ಸೆಕ್ರೆಟ್ರಿ ತಗೊಂಡೋಗಿ ವಿಪ್ಪನ್ನು ಜಾರಿಗೆ ಮಾಡಿದ್ದಾರೆ. ಹೆಬ್ಬಾರ್ ಅವರ LH ರೂಮ್ಗೂ ಕೂಡ ಅಂಟಿಸಿದಿರಿ. ಅವರ ಮೊಬೈಲ್ಗೂ ಕೂಡ SMS ಹಾಕಿದಿರಿ. ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಕಳೆದ ಒಂದು ವಾರದಿಂದನೂ ಕೂಡ ನಿರಂತರವಾಗಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ನನ್ನ ಜೊತೆ ಮಾತಾಡಿದರು. ನನ್ನೇನು ಹೆಬ್ಬಾರು ಈಗ ಬೆಳಗ್ಗೆ 10 ಗಂಟೆವರೆಗೂ ಫೋನ್ ಮಾಡ್ತಾನೇ ಇದ್ರು, ಟಚ್ಚಲ್ಲಿದ್ರು. ನಾವು ಮಾತಾಡಿದಾಗ ಫೋನ್ ಮಾಡೋರು, ಇಲ್ಲ ಬರ್ತೀರಿ, ಪಾರ್ಟಿಗೆ ದ್ರೋಹ ಬಗ್ಗೆ ಅಲ್ಲ, ತಾಯಿಗೆ ದ್ರೋಹ ಬಗ್ದಂಗೆ ನಾವು ಮೋಸ ಮಾಡಲ್ಲ, ಆ ಥರದ ವ್ಯಕ್ತಿಗಳಲ್ಲ ನಾವು ಅಂತ ಎಲ್ಲ ಹೇಳಿದರು. ಮೊನ್ನೆನೂ ಸೋಮಶೇಖರ್ ಮಾತಾಡಿದಾಗೂ ಕೂಡ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ, ಹಂಗೇನ ಮಾಡೋದಿದ್ರೆ